ನಮಸ್ಕಾರ ವೀಕ್ಷಕರೇ. ಚುನಾವಣೆಗೆ ಸಜ್ಜಾಗಿ ನಿಂತಿರೋ ಬಂಗಾಳದಲ್ಲಿ ಯಾರು ಗೆಲ್ತಾರೆ, ಯಾರು ಅಧಿಕಾರ ಹಿಡಿತಾರೆ ಅನ್ನೋದು ಸದ್ಯಕ್ಕೆ ಕುತೂಹಲದ ಪ್ರಶ್ನೆ. ಆದ್ರೆ ಈ ಅವಧಿ ಮುಗಿಯೋದರ ಒಳಗೆ ಅದೆಂತ ಕ್ರಿಮಿನಲ್ ಪ್ಲಾನ್ ನಡೆದಿದೆ ಅನ್ನೋದು ರಿವೀಲ್ ಆಗ್ತಾ ಇದೆ. ಕಳೆದ ಕೆಲ ದಿನಗಳ ಹಿಂದೆ ಹಿಂದೂಗಳು ಒಗ್ಗೂಡಲೇಬೇಕು ಅಂತ ಕರೆ ಕೊಟ್ಟಿದ್ದ ಹಿರಿಯ ನಟ ಮಿಥುನ್ ಚಕ್ರವರ್ತಿ ಈಗ ಒಂದು ಗೂಡದೆ ಇದ್ರೆ ಏನಾಗುತ್ತೆ, ಆಲ್ರೆಡಿ ಏನೆಲ್ಲ ಆಗ್ತಾ ಇದೆ ಅನ್ನೋ ಆತಂಕಕಾರಿ ವಿಚಾರವನ್ನ ಬಿಚ್ಚಿಡ್ತಾ ಹೋಗಿದ್ದಾರೆ. ಕಾಶ್ಮೀರಕ್ಕೂ ಬಂಗಾಳಕ್ಕೂ ವ್ಯತ್ಯಾಸವೇ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ. ಇದಕ್ಕೆ ತಾಳೆ ಆಗೋ ಸಾಕಷ್ಟು ಘಟನೆಗಳು ಈಗಾಗಲೇ ನಡೆದಿದ್ದು, ಗಾಯಕಿ ಮೇಲಿನ ಹಲ್ಲೆ ಯತ್ನ ಕೂಡ ಇದೇ ಸಾಲಿಗೆ ಸೇರಿಕೊಳ್ತಾ ಇದೆ. ಇನ್ನೊಂದೆಡೆ ಬಾಬ್ರಿ ಮಸೀದಿ ಕುರಿತಂತೆ ಅಮಿತ್ ಶಾ ಮಹತ್ವದ ಹೇಳಿಕೆ ನೀಡಿದರೆ ಬಂಗಾಳಕ್ಕೆ ಪ್ರಧಾನಿ ಮೋದಿ ಎಂಟ್ರಿಗೆ ದಿನಾಂಕ ನಿಗದಿಯಾಗಿದೆ. ಮತ್ತೊಂದೆಡೆ ಎಸ್ಎಆರ್ ವಿರುದ್ಧ ಟಿಎಂಸಿ ಹೋರಾಟ ಮುಂದುವರೆದಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸದ್ಯ ಪ್ರಪಂಚದ ಭಾರತದ ಅಕ್ಕಪಕ್ಕದ ದೇಶಗಳಲ್ಲಿ ನಡೀತಾ ಇರೋ ಬೆಳವಣಿಗೆಗಳನ್ನ ನೋಡಿದ್ರೆ ಈ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಮಾತು ಸುಳ್ಳು, ಹಾಸ್ಯಾಸ್ಪದ ವಾಕ್ಯ, ವಾಸ್ತವಕ್ಕೆ ದೂರ ಇರೋ ವಾಕ್ಯ ಅನ್ನೋ ಫೀಲ್ ಬರೋ ತರ ಅನ್ನಿಸ್ತಾ ಇದೆ. ಕನ್ನಡ ನಾಡಿನ ಸೊಬಗು, ಸೌಂದರ್ಯ, ಸೌಹಾರ್ದತೆಯನ್ನ ಕಂಡು ಮಹಾಕವಿ ಕುವೆಂಪು ಅವರು ಈ ವಾಕ್ಯವನ್ನ ಬರೆದಿದ್ರೇನೋ. ಆದ್ರೆ ಈ ವಾಕ್ಯವನ್ನ ಕೆಲವರು ಅನರ್ಥ ಮಾಡಿಬಿಟ್ಟಿದ್ದಾರೆ. ಇನ್ನು ಕೆಲವರು ಸ್ವಾರ್ಥಕ್ಕಾಗಿ ಬಳಸಿಕೊಳ್ತಾ ಇದ್ದಾರೆ. ಜಾತ್ಯತೀತತೆ, ಸಮಾಜವಾದ ಅನ್ನೋದರ ಅರ್ಥವನ್ನ ಹದಗೆಡಿಸಿ ಭಾರತವನ್ನ ಈ ಸ್ಥಿತಿಗೆ ತಂದ ಬಳಿಕವೂ ಕೆಲವರಿಗೆ ದಾಹ ತೀರಿಲ್ಲ. ಬಾಂಗ್ಲಾದಲ್ಲಿ ಆಗ್ತಾ ಇರೋ ಬೆಳವಣಿಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಆದ್ರೆ ಬಂಗಾಳದಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳು ಹೊರಗಡೆ ಹೆಚ್ಚಾಗಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಈಗ ಅದನ್ನ ಗೊತ್ತು ಮಾಡ್ತಾ ಇರೋದು ಬಾಲಿವುಡ್ ಸೂಪರ್ ಸ್ಟಾರ್ ಹಾಗೂ ಬಿಜೆಪಿ ನಾಯಕ ಮಿಥುನ್ ಚಕ್ರವರ್ತಿ. ನೀವು ಕಾಶ್ಮೀರ್ ಫೈಲ್ ಸಿನಿಮಾವನ್ನ ನೋಡಿದ್ದೀರಿ ಅಲ್ವಾ? ಅಂದು ಕಾಶ್ಮೀರದಲ್ಲಿ ಮೂಲ ನಿವಾಸಿಗಳಾದ ಪಂಡಿತರಿಗೆ ಯಾವ ರೀತಿ ಆಪತ್ತು ಬಂತೋ, ಯಾವ ರೀತಿ ಅವರನ್ನ ಮಾರಣ ಹೋಮ ಮಾಡಿದ್ರೋ ಅದೇ ಪರಿಸ್ಥಿತಿ ಇಂದು ಬಂಗಾಳದಲ್ಲೂ ಕೂಡ ಇದೆ ಅನ್ನೋದನ್ನ ಮಿಥುನ್ ಚಕ್ರವರ್ತಿ ಹೇಳಿದ್ದಾರೆ. ಕೂಚ್ ಬೆಹರ್ನಲ್ಲಿ ಮಾತನಾಡುವ ಅವರು, ಹಿಂದೂಗಳ ಮೇಲೆ ಎಲ್ಲಾ ರೀತಿಯಲ್ಲೂ ಹರಾಸ್ಮೆಂಟ್ ನಡೀತಾ ಇದೆ. ಹಿಂದೂಗಳನ್ನ ಬಂಗಾಳದಿಂದಲೇ ಓಡಿಸಿ ಪಶ್ಚಿಮ ಬಂಗಾಳವನ್ನ ಪಶ್ಚಿಮ ಬಾಂಗ್ಲಾದೇಶ ಮಾಡೋ ದೊಡ್ಡ ಹುನ್ನಾರ ನಡೆದಿದೆ. ಈ ಬಗ್ಗೆ ಎಲ್ಲರೂ ಎಚ್ಚರಿಕೆ ವಹಿಸಬೇಕು. ಇಲ್ಲದೇ ಇದ್ರೆ ಕಾಶ್ಮೀರಿ ಪಂಡಿತರಿಗೆ ಬಂದ ಪರಿಸ್ಥಿತಿ ಬಂಗಾಳದ ಮೂಲ ನಿವಾಸಿ ಹಿಂದೂಗಳಿಗೂ ಬರುತ್ತೆ ಅನ್ನೋ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಈ ಹೇಳಿಕೆ ದೊಡ್ಡ ಚರ್ಚೆಯನ್ನ ಹುಟ್ಟು ಹಾಕಿದ್ದು, ಕರಾಳ ಇತಿಹಾಸ ಮರುಕಳಿಸೋದನ್ನ ತಪ್ಪಿಸೋದಕ್ಕೆ ಈಗಲೇ ಅಲರ್ಟ್ ಆಗ್ಬೇಕು. ಪರಿಸ್ಥಿತಿ ಕೈಮೀರಿ ಹೋದ್ರೆ ಯಾರೂ ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಚರ್ಚೆ ಜೋರಾಗಿದೆ. ಅಂದಹಾಗೆ ಈ ಮಾತನ್ನ ಹೇಳುವಾಗ ಮಿಥುನ್ ಚಕ್ರವರ್ತಿ ಇತ್ತೀಚೆಗೆ ಗಾಯಕಿಯೊಬ್ಬಳ ಮೇಲೆ ನಡೆದಿದ್ದ ಹಲ್ಲೆ ಯತ್ನ ಹಾಗೂ ಧಮ್ಕಿ ಬಗ್ಗೆಯೂ ಮಾತನಾಡಿದ್ದಾರೆ. ಲಗ್ನಜಿತಾ ಚಕ್ರವರ್ತಿ ಅನ್ನೋ ಗಾಯಕಿ ಕಾರ್ಯಕ್ರಮ ನೀಡ್ತಾ ಇದ್ದ ಹೊತ್ತಲ್ಲಿ ಹಿಂದೂ ದೇವಿಯ ಹಾಡು ಹೇಳಿದ್ದಕ್ಕೆ ಧಮ್ಕಿ ಹಾಕಿದ್ದ ಪ್ರಕರಣ ನಡೆದಿತ್ತು. ಆ ಕಾರ್ಯಕ್ರಮದಲ್ಲಿ 7 ಹಾಡುಗಳನ್ನ ಹಾಡಿ ಮುಗಿಸಿದ್ದ ಗಾಯಕಿ ನಂತರ ಸಿನಿಮಾ ಒಂದರಲ್ಲಿ ಬರೋ ಜಾಗೋ ಮಾ ಅನ್ನೋ ದೇವರ ಹಾಡನ್ನ ಆರಂಭಿಸ್ತಾರೆ. ಇದನ್ನ ಕೇಳ್ತಾ ಇದ್ದ ಹಾಗೆ ಅಲ್ಲಿ ಸೇರಿದ್ದ ಜನರ ಗುಂಪಿನಿಂದ ವ್ಯಕ್ತಿಯೊಬ್ಬ ಬರ್ತಾನೆ. ಓಡೋಡಿ ಬರೋ ಮೆಹಬೂಬ್ ಮಲಿಕ್ ಅನ್ನೋ ಆತ ಈ ಹಾಡನ್ನ ಹಾಡಬಾರದು ಅಂತ ಧಮ್ಕಿ ಹಾಕ್ತಾನೆ. ಗಾಯಕಿ ಹೇಳೋ ಪ್ರಕಾರ ಆತ ಬಂದಿದ್ದೆ ಆಕೆಯ ಮೇಲೆ ಹಲ್ಲೆ ನಡೆಸೋದಕ್ಕೆ. ಆದ್ರೆ ಅಲ್ಲಿದ್ದ ಜನರು ಆತನನ್ನ ತಳ್ಳಿದ್ರಿಂದ ಹಲ್ಲೆ ಮಾಡೋದಕ್ಕೆ ಆತನಿಗೆ ಆಗ್ಲಿಲ್ಲ. ಆದ್ರೂ ಸುಮ್ಮನಾಗದ ಆತ, ಈ ಜಾಗೋಮಾ ಅಥವಾ ದೇವರ ಹಾಡೆಲ್ಲ ಹಾಡಿದ್ದು ಸಾಕು, ಹಾಡೋ ಹಾಗಿದ್ರೆ ಸೆಕ್ಯುಲಾರ್ ಗೀತೆಗಳನ್ನ ಹಾಡು ಅಂತ ಹೇಳಿದ್ದಾನೆ. ಇದು ಪಶ್ಚಿಮ ಬಂಗಾಳದ ಸದ್ಯದ ಪರಿಸ್ಥಿತಿ. ಹಾಗೆ ಇದೇ ಕಾರಣಕ್ಕೆ ಮಿಥುನ್ ಚಕ್ರವರ್ತಿ ಈ ಅಲರ್ಟ್ ಮೆಸೇಜ್ ಅನ್ನ ಕೊಡ್ತಾ ಇರೋದು. ಹಿಂದೂಸ್ತಾನದ ಒಂದು ರಾಜ್ಯದಲ್ಲಿ ಹಿಂದೂ ದೇವಿಯ ಹಾಡು ಹಾಡೋದಕ್ಕೆ ಯಾರೋ ಒಬ್ಬ ಬಂದು ತಡೆ ಹಾಕ್ತಾನೆ, ಅದಕ್ಕೆ ಸೆಕ್ಯುಲಾರ್ ಅನ್ನು ಹಣೆಪಟ್ಟಿ ಕೊಟ್ಟು ಸೇಫ್ ಆಗೋದಕ್ಕೆ ನೋಡ್ತಾನೆ ಅಂದ್ರೆ ಏನರ್ಥ? ಹೇಗೆ ಈ ಧೈರ್ಯ ಬಂತು ಅಂತ ನೋಡ್ತಾ ಹೋದ್ರೆ, ಆಲ್ರೆಡಿ ಹಿಂದೂಗಳ ಸಂಖ್ಯೆ ಕಡಿಮೆ ಇರೋ ಪ್ರದೇಶಗಳಲ್ಲಿ ಅವರ ಮೇಲೆ ಎಲ್ಲಾ ರೀತಿಯಲ್ಲೂ ದೌರ್ಜನ್ಯಗಳು, ಹಲ್ಲೆಗಳು ನಡೀತಾ ಇದೆ. ಅಕ್ರಮ ಬಾಂಗ್ಲಾ ವಲಸಿಗರು ಹೆಚ್ಚಿರೋ ಮುರ್ಷಿದಾಬಾದ್ ನಲ್ಲಿ ಸೇಮ್ ಕಾಶ್ಮೀರದಂತೆಯೇ ಹಿಂದೂಗಳ ಮೇಲೆ ಹಲ್ಲೆ ಮಾಡಿ ಓಡಿಸಿದ್ರು ಮಮತಾ ಬಾಯಿ ತೆರೆದು ಮಾತಾಡಿರ್ಲಿಲ್ಲ. ಇದೆಲ್ಲ ಕಾಮನ್ ಅನ್ನೋ ಹಾಗೆ ಇರುವಾಗ ಈ ಧಮ್ಕಿ ಹಾಕೋದೆಲ್ಲ ದೊಡ್ಡ ವಿಚಾರವೇ ಅಲ್ಲ. ನೋಡ್ತಾ ಇದ್ದ ಹಾಗೆ ಹಿಂದೂಗಳ ಮೇಲೆ ಹಲ್ಲೆ ಮಾಡೋದು ನಾರ್ಮಲ್ ಅನ್ನೋ ಹಾಗಾಯ್ತು ಅಂದ್ರೆ ಕಾಶ್ಮೀರಿ ಪಂಡಿತರಿಗೆ ಬಂದ ಪರಿಸ್ಥಿತಿ ಆಲ್ರೆಡಿ ಬಂಗಾಳದಲ್ಲಿ ಇದೆ ಅನ್ನೋದು ಅರ್ಥವಾಗುತ್ತೆ. ಇದೇ ಕಾರಣಕ್ಕೆ ಮಿಥುನ್ ಚಕ್ರವರ್ತಿ ಎಚ್ಚರಿಕೆ ಕೊಡ್ತಾ ಇರೋದು. ಸರಿ, ಇದೆಲ್ಲ ಅಕ್ರಮ ದುಷ್ಕರ್ಮಿಗಳು ಹಾಗೂ ಮತಾಂಧರ ಅಟ್ಟಹಾಸದಿಂದ ಮಾತ್ರ ಆಗ್ತಾ ಇದೆಯಾ ಅಂದ್ರೆ ಮಮತಾ ಸರ್ಕಾರದ ಸಪೋರ್ಟ್ ಅವರಿಗೆ ಇದೆ ಅನ್ನೋದು ಕೂಡ ಎಲ್ರಿಗೂ ಗೊತ್ತಿರುವ ಹಾಗೂ ಅಷ್ಟೇ ಭಯಾನಕ ಸತ್ಯ. ಬಾಂಗ್ಲಾದಲ್ಲಿ ಭೀಕರ ಹತ್ಯೆಗೆ ಒಳಗಾದ ದೀಪು ದಾಸ್ ಸಾವಿಗೆ ನ್ಯಾಯ ಕೋರಿ ಬಂಗಾಳದಲ್ಲಿ ಪ್ರೊಟೆಸ್ಟ್ ಮಾಡಿದ್ರೆ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿ ಅರೆಸ್ಟ್ ಮಾಡಲಾಗುತ್ತೆ. ಒಂದು ಕಡೆ ಹಿಂದೂಗಳನ್ನ ಬಡಿಯುವಾಗ ಕಣ್ಮುಚ್ಚಿ ಕೂರೋದು, ಹಿಂದೂಗಳು ಹೋರಾಟ ಮಾಡಿದ್ರೆ ಮತ್ತೆ ಅವರನ್ನೇ ಹಿಡಿದು ಬಡಿಯೋದು. ಯಾರಪ್ಪ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ನೋಡಿದ್ರೆ ಹಿಂದೂ ಹೆಸರಿನ ಮಹಿಳೆ. ಈಗಾಗಲೇ ಸಾಕಷ್ಟು ಅನಾಹುತಗಳಿಗೆ ಬಂಗಾಳ ಸಾಕ್ಷಿಯಾಗಿದೆ. ಈ ಬಾರಿ ಇರೋ ಅವಕಾಶವನ್ನ ಕೈಚೆಲ್ಲಿ ಕೂತ್ರೆ ಮುಂದಿನ 5 ವರ್ಷಗಳ ನರಕಯಾತನೆ ಯಾರಿಂದಲೂ ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಜನರ ಮಾತು. ಇನ್ನೊಂದೆಡೆ ಬಂಗಾಳಕ್ಕೆ ವಿಸಿಟ್ ಕೊಟ್ಟು ರಣತಂತ್ರ ಹೆಣಿತಾ ಇರೋ ಅಮಿತ್ ಶಾ ಪ್ರೆಸ್ ಮೀಟ್ ವೇಳೆ ಮಾಧ್ಯಮದವರು ಪ್ರಶ್ನೆಯೊಂದನ್ನ ಕೇಳಿದ್ದಾರೆ.
ಬಂಗಾಳದಲ್ಲಿ ಮಂದಿರ ಹಾಗೂ ಮಸೀದಿ ಗಲಾಟೆ ಶುರುವಾಗಿದೆ ಅಂತ ಹೇಳಿ ಪರೋಕ್ಷವಾಗಿ ಬಿಜೆಪಿ ಮೇಲೆ ಆರೋಪ ಹೊರಿಸೋದಕ್ಕೆ ನೋಡಿದ್ದಾರೆ. ಆದ್ರೆ ತಕ್ಷಣವೇ ಅದಕ್ಕೆ ಉತ್ತರಿಸುವ ಅಮಿತ್ ಶಾ, ಈ ಗಲಾಟೆ ಯಾರಿಂದ ಶುರುವಾಗಿದೆ ಅನ್ನೋದನ್ನ ಮೊದಲು ಹೇಳಿ. ಬಾಬ್ರಿ ಮಸೀದಿ ಕಟ್ತಾ ಇರೋದು ಟಿಎಂಸಿಯಿಂದ ಉಚ್ಚಾಟಿತಗೊಂಡಿರೋ ನಾಯಕ. ಮಂದಿರ ಕಟ್ಟೋಕೆ ಮುಂದಾಗ್ತಾ ಇರೋದು ಮಮತಾ ಸರ್ಕಾರ. ಅಲ್ಲಿಗೆ ಈ ಸಮಸ್ಯೆ ಸಂಪೂರ್ಣವಾಗಿ ಅವರದ್ದೇ. ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ, ಸದ್ಯ ಬಂಗಾಳ ಆರ್ಥಿಕವಾಗಿ ಪತನ ಕಂಡಿದೆ, ಉದ್ಯೋಗ ಸೃಷ್ಟಿ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ, ಮೂಲ ಸೌಕರ್ಯಗಳನ್ನ ಒದಗಿಸಲಾಗ್ತಾ ಇಲ್ಲ, ಸಾಮಾಜಿಕ ಸಮಸ್ಯೆಗಳನ್ನ ಬಗೆಹರಿಸೋರು ಗತಿ ಇಲ್ಲ. ಸುಮ್ನೆ ಇದ್ರೆ ಇದೆಲ್ಲಾ ಸಮಸ್ಯೆಗಳ ಬಗ್ಗೆ ಜನರು ಯೋಚಿಸಿ ಪ್ರಶ್ನೆ ಮಾಡ್ತಾರೆ. ಜನರ ತಲೆಗೆ ಇದೆಲ್ಲ ಹೋಗ್ಬಾರದು ಅಂದ್ರೆ ಬೇರೆ ಯಾವ್ದಾದ್ರು ಸಮಸ್ಯೆಗಳನ್ನ ಜೀವಂತವಾಗಿ ಇಡಬೇಕಾಗುತ್ತೆ. ಆ ಕಾರಣಕ್ಕೆ ನಡೀತಾ ಇರೋ ನಾಟಕ ಇದು ಅಂತ ಖಡಕ್ ಆಗಿ ಉತ್ತರಿಸಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿರೋ ಬಂಗಾಳದಲ್ಲಿ ಈ ಬಾರಿ ಅಧಿಕಾರ ಬದಲಾವಣೆಗೆ ಬಿಜೆಪಿ ಶತ ಪ್ರಯತ್ನ ಪಡ್ತಾ ಇದೆ. ಖುದ್ದು ಅಮಿತ್ ಶಾ ರಣರಂಗಕ್ಕೆ ಇಳಿದಿದ್ದಾರೆ ಅನ್ನೋದನ್ನೆಲ್ಲ ನೋಡಿದ್ದೀರಿ. ಆದ್ರೆ ಮೋದಿ ಯಾವಾಗ ಅಖಾಡಕ್ಕೆ ಇಳಿತಾರೆ ಅನ್ನೋ ಪ್ರಶ್ನೆ ಇತ್ತು. ಈಗ ಪ್ರಧಾನಿ ಮೋದಿ ಕೂಡ ಬಂಗಾಳ ಅಖಾಡಕ್ಕೆ ಧುಮುಕೋದಕ್ಕೆ ಡೇಟ್ ಫಿಕ್ಸ್ ಆಗಿದೆ. ಸಂಕ್ರಾಂತಿಯ ಬಳಿಕ ಪ್ರಧಾನಿ ಮೋದಿ ಬಂಗಾಳದ ವಿಸಿಟ್ ಆರಂಭಿಸಲಿದ್ದಾರೆ. ಮೋದಿ ವಿಸಿಟ್ ಯಾಕೆ ಮುಖ್ಯ ಆಗುತ್ತೆ ಅಂತ ನೋಡಿದ್ರೆ, ಅವರು ಪಿಎಂ ಅಲ್ವಾ, ಹಾಗಾಗಿ ಅನ್ನೋ ಒನ್ಲೈನ್ ಉತ್ತರ ಕೊಡ್ಬೋದೇನೋ. ಆದ್ರೆ ವಿಷಯ ಅದಲ್ಲ. ಮೋದಿ ಮೊದಲ ಭಾಷಣದಲ್ಲೇ ಈ ಬಾರಿಯ ಪ್ರಚಾರ ಕಾರ್ಯ ಹಾಗೂ ಬಿಜೆಪಿಯ ಕಾರ್ಯತಂತ್ರ ಅಸ್ತ್ರ ಯಾವುದು ಅನ್ನೋದರ ಬಗ್ಗೆ ಕ್ಲಾರಿಟಿ ಕೊಡ್ತಾರೆ. ಸಹಜವಾಗಿ ಯಾವುದೇ ರಾಜ್ಯಗಳ ಎಲೆಕ್ಷನ್ ಆದಾಗ್ಲೂ ಅಲ್ಲಿ ಮೋದಿ ಭಾಷಣದಲ್ಲಿ ಒಂದು ನಿಯಮವನ್ನ ಪಾಲಿಸಿಕೊಂಡು ಬರ್ತಾ ಇದ್ದಾರೆ. ಅದೇನು ಅಂದ್ರೆ, ಮೋದಿ ಮಾತುಗಳಲ್ಲಿ 80% ಅಭಿವೃದ್ಧಿ, ಬದಲಾವಣೆ, ಜನಜೀವನ ಸುಧಾರಣೆ ಕುರಿತಂತ ವಿಷಯಗಳಿದ್ರೆ 20% ಮಾತ್ರ ಎದುರಾಳಿಗಳಿಗೆ ಚಾಟಿ ಟಕ್ಕರ್ ಕೊಡೋ ವಿಚಾರಗಳಿರುತ್ತೆ. ಅಲ್ಲದೆ ಅತ್ಯಂತ ಸೂಕ್ಷ್ಮ ಹಾಗೂ ಜನರನ್ನ ಎಚ್ಚರಿಸೋ ವಿಚಾರಗಳು ಕೂಡ ಇದರಲ್ಲಿ ಕವರ್ ಆಗಿರುತ್ತೆ. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಪ್ರಧಾನಿ ಮೋದಿ 2 ವಿಚಾರಗಳಿಗೆ ಪ್ರಾಮುಖ್ಯತೆಯನ್ನು ಕೊಡೋ ಸಾಧ್ಯತೆ ಇದೆ. ಅದರಲ್ಲಿ ಒಂದು ಹಿಂದೂಗಳ ಒಗ್ಗಟ್ಟು. ಯಾಕಂದ್ರೆ ಪಕ್ಕದ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರೋ ಹಿಂಸಾಚಾರ ಹಾಗೂ ನರಮೇಧಗಳು ಬಂಗಾಳಕ್ಕೆ ಅಲರ್ಟ್ ಮೆಸೇಜ್ ಆಗಿರೋದ್ರಿಂದ ಈ ಕುರಿತಂತೆ ಎಚ್ಚರಿಕೆಯನ್ನ ನೀಡಬಹುದು. ಇನ್ನೊಂದು ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನ ಆಚೆಗಟ್ಟೋದು. ಕಳೆದ ವರ್ಷ ಮಿಷನ್ ಡೆಮೋಗ್ರಫಿ ಬಗ್ಗೆ ಮೋದಿ ಹಲವು ಸಲ ಪ್ರಸ್ತಾಪ ಮಾಡಿದ್ರು. ಆದ್ರಿಂದ ಬಂಗಾಳದಲ್ಲಿ ಅದಕ್ಕೆ ಪುಷ್ ಕೊಡೋ ಕೆಲಸ ಆಗೋ ಸಾಧ್ಯತೆ ಇದೆ. ಇಷ್ಟೆಲ್ಲ ಆಗೋ ಹೊತ್ತಲ್ಲಿ ಅತ್ತ ಟಿಎಂಸಿ ಏನ್ ಮಾಡ್ತಾ ಇದೆ ಅಂತ ನೋಡಿದ್ರೆ, ಮಮತಾ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಕಡೆಯಿಂದ ಎಸ್ಐಆರ್ ವಿರುದ್ಧ ಹೊಸ ಡ್ರಾಮಾ ಶುರುವಾಗಿದೆ. ದೊಡ್ಡ ಸಮಾವೇಶ ಮಾಡಿ 3 ಜನರನ್ನ ಕರೆಸಿ, ನೋಡಿ ಈ 3 ಬದುಕಿದ್ದಾರೆ, ಆದ್ರೆ ಡ್ರಾಫ್ಟ್ ನಲ್ಲಿ ಡೆಡ್ ಅಂತ ಇದೆ ಅಂತ ಜನರ ಮುಂದೆ ಆರೋಪ ಮಾಡಿದ್ದಾರೆ. ವಿಷಯ ಏನಂದ್ರೆ, ಯಾರದಾದ್ರೂ ಹೆಸರು ಡಿಲೀಟ್ ಆದ್ರೆ, ಬೇರೆ ರೀತಿಯ ಸಮಸ್ಯೆಗಳು ಆಗಿದ್ರೆ ಸರಿ ಮಾಡ್ಕೊಳ್ಳೋದಕ್ಕೆ 1 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಈಗ ಟಿಎಂಸಿ ಕಡೆಯಿಂದ ದೂರು ಅಥವಾ ಮನವಿಯನ್ನ ಸಲ್ಲಿಸಬಹುದು. ಈ 3 ಹೋಗಿ ದಾಖಲೆಗಳನ್ನ ಕೊಟ್ಟು ವೋಟ್ ಅನ್ನ ಉಳಿಸ್ಕೊಳ್ಬಹುದು. ಅದನ್ನ ಬಿಟ್ಟು ಈ ರೀತಿ ಪಬ್ಲಿಕ್ ಹಂಗಾಮ ಯಾಕೆ ಅನ್ನೋದು ಜನರ ಪ್ರಶ್ನೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. আমি একা দেখছেন না 4 জন দেখছেন? এবার শুনুন